ಮಾನಸಿಕ ಸಮಸ್ಯೆ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಯಾರಿಗೆ ಕೇಳಿದ್ರು ಕೂಡ ನನಗೆ ಟೆನ್ಷನ್ ಇದೆ, ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಈ ಮಾನಸಿಕ ಸಮಸ್ಯೆ ಅಂದರೆ ಏನು ಅಂತ ತಿಳಿಸ್ಕೊಡಿ. ನೋಡಿ, ನಾವು ಜೀವನದಲ್ಲಿ ಅನುಭವಿಸುವಂಥ ಕಹಿ ಘಟನೆಗಳಿಂದಾಗಿ ಏನೊಂದು ನೋವು ಅನುಭವಿಸ್ತೀವಲ್ಲ, ಇದರಿಂದಾಗಿ ನಮ್ಮ ಮನಸ್ಸಿಂದ ಬರುವಂಥ ರೆಸ್ಪಾನ್ಸು ಏನಿದೆ ಇದು ನಮ್ಮ ಮಾನಸಿಕ ತೊಂದರೆಗಳಿಗೆ ಎಡೆ ಮಾಡಿ ಕೊಡುತ್ತೆ. ಸಿಟ್ಟಿರ್ಬೋದು, ಭಯ, ಆತಂಕ, ಆಮೇಲೆ ಅವಮಾನಕ್ಕೆ ಒಳಗಾದಾಗ ದ್ವೇಷ, ಅಸೂಯೆ, ಈ ರೀತಿ ನೆಗೆಟಿವ್ ಭಾವನೆಗಳು ಅಂತ ಹೇಳ್ತೀವಿ. ಈ ನೆಗೆಟಿವ್ ಭಾವನೆಗಳನ್ನು ನಾವು ಅನುಭವಿಸಿದಾಗ ನಮ್ಮ ಮನಸ್ಸು ಅದು ರೋಸಿ ಹೋಗ್ತಾ ಹೋಗುತ್ತೆ. ಎವ್ರಿ ಡೇ ಪ್ರತಿಯೊಂದು ನೆಗೆಟಿವ್ ಭಾವನೆಯೂ ಅನುಭವಿಸ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಮನಸ್ಸಿನ ಸೌಂದರ್ಯ ಅಂತ ಏನು ಹೇಳ್ತೀವಿ ಅದು ಹಾಳಾಗ್ತಾ ಹೋಗುತ್ತೆ. ಸೊ ಇದು ಓವರ್ ಎ ಪೀರಿಯಡು ಅವರಲ್ಲಿ ಒಂದು ಮಾನಸಿಕ ರೋಗವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಅತಿಯಾದ ಭಯ, ಆತಂಕ, ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟಿಗೆ ಒಳಗಾಗೋದು, ಹತಾಶೆಗೆ ಒಳಗಾಗಿ ಡಿಪ್ರೆಷನ್ಗೆ ತಿರುಗುತ್ತೆ. ಆಮೇಲೆ ಸ್ಟ್ರೆಸ್ಸು, ಅತಿಯಾದ ಸ್ಟ್ರೆಸ್ಗೆ ಒಳಗಾದಾಗ ನಮಗೆ ಸ್ಟ್ಯಾಮರಿಂಗ್ ಬರೋದು, ಅಥವಾ ಏನು ಕೆಲಸ ಮಾಡಲಿಕ್ಕೂ ಭಯ ಆಗೋದು, ಕಾನ್ಫಿಡೆನ್ಸ್ ಇರೋದಿಲ್ಲ. ಈ ರೀತಿ ನಮ್ಮ ಡೇ ಟು ಡೇ ಲೈಫಲ್ಲಿ ಸರಾಗವಾಗಿ ಕೆಲಸಗಳು ಮಾಡಲಿಕ್ಕೆ ಆಗೋದಿಲ್ಲ. ಈ ಮಾನಸಿಕ ತೊಂದರೆಗಳಿಂದಾಗಿ ಕಾನ್ಫಿಡೆಂಟಾಗಿ ನಾವು ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ, ಮಿಸ್ಟೇಕ್ಗಳನ್ನು ಮಾಡ್ತೀವಿ. ಅದರಿಂದ ಇನ್ನೂ ಒಂದಷ್ಟು ಮಾನಸಿಕ ಆತಂಕಕ್ಕೆ ಒಳಗಾಗ್ತೀವಿ. ಈ ಥರ ಆ್ಯಡ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದು ಇದೊಂಥರ ವಿಷ ಬೀಜ ಥರ, ಆಯಿತಾ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ದೊಡ್ಡವ್ರು ಏನು ಮಾಡಿಬಿಡ್ತಾರೆ, ಅಲ್ಲಿ ಹೋಗ್ಬಿಡ ಗುಮ್ಮ ಬರುತ್ತೆ, ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅದಕ್ಕೆ ಭಯ ಅನ್ನೋ ಬೀಜನ ಬಿತ್ಬಿಡ್ತಾರೆ. ಅವರೇನೋ ಆ ಮೊಮೆಂಟಿಗೆ ಅವ್ರದ್ದು ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಗು ಮನಸ್ಸಲ್ಲಿ ಹಾಗೆ ಹೇಳ್ಬಿಡ್ತಾರೆ. ಬಟ್ ಅದು ಬೀಜವಾಗಿ ಮನಸ್ಸಲ್ಲಿ ಏನೊಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಮುಂದೆ ಅದು ಬೆಳೀತಾ ಹೋಗುತ್ತೆ, ಒಳಗಡೆನೆ ಆ್ಯಡ್ ಆನ್ ಹಾಕ್ಕೊಂಡು ಹೋಗುತ್ತೆ. ಹಾಗೆ ಬೆಳೀತಾ ಹೋಗಿ ಮುಂದೆ ಆ ಮಗುಗೆ ಕಾನ್ಫಿಡೆನ್ಸ್ ಅನ್ನೋದಿರಲ್ಲ. ಕೆಲವರಿಗೆ ಏನೇ ಮಾಡಿದ್ರೂ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಈಗ ನನ್ನ ಪೇಷಂಟ್ಗಳನ್ನು ನಾನು ಸ್ಟಡಿ ಮಾಡುವಾಗ ಹೆಚ್ಚಿನ ಜನದಲ್ಲಿ ಈ ಡಿಪ್ರೆಷನ್ಗೆ ಒಳಗಾಗಿರೋಂಥ ಪೇಷಂಟ್ಗಳಿಗೆ ಚಿಕ್ಕವರಿದ್ದಾಗ ಅವ್ರಿಗೆ ದೊಡ್ಡವ್ರು ನೀನು ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ ಹೇಳ್ಬಿಟ್ಟಿರ್ತಾರೆ. ಅದು ಆ ಮಗುವಿನ ಮನಸ್ಸಿನಲ್ಲಿ ಹೋಗಿ ಭದ್ರವಾಗಿ ಕೂತ್ಬಿಟ್ಟಿರೋದು. ಸೊ ಹಾಗಾಗಿ ಅವ್ರು ದೊಡ್ಡವರಾದ್ಮೇಲೆ ಅವ್ರಿಗೆ ಅವ್ರ ಮೇಲೆ ಬೇಸರ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಏನು ಕೆಲಸಕ್ಕೂ ಪ್ರಯೋಜನ ಇಲ್ಲ, ಈ ರೀತಿ ಭಾವನೆ ಏನಿರುತ್ತೆ ಅವ್ರಿಗೆ ಲೇಸಿನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ಲೆಥಾರ್ಜಿಕ್ ಆಗಿರ್ತಾರೆ, ಯಾರ ಜೊತೆ ಒಂದು ಮಿಂಗಲ್ ಆಗಲ್ಲ, ಮಾಡಲ್ಲ. ಈ ರೀತಿ ಮಾನಸಿಕ ತೊಂದರೆಗಳು ಹುಟ್ಕೊಳ್ತವೆ.